ಬಗ್ಗೆ ನಮ್ಮ ಅಭಿಪ್ರಾಯ ಹೇಳ್ಬೋದು. ಚರ್ಚೆ ಪ್ರಾರಂಭ ಆಗಿಲ್ಲ. ನಾವು 2-3 ತಿಂಗಳಲ್ಲೇ ನೀವೇ ಆಗ್ತೀರಿ ಅಂತೇಳಿ ಈಗಾಗಲೇ ಅಧಿಕೃತವಾಗಿ ಇಲ್ಲ, ಇನ್ನು ಚರ್ಚೆ ಪ್ರಾರಂಭ ಆಗಿಲ್ಲ. ಕೆಳಮಟ್ಟದಲ್ಲಿ ಆಗಿದೆ, ಮೇಲ್ಮಟ್ಟದಲ್ಲಿ ಆಗಿಲ್ಲ. ಯಾಕೆ ಲೇಟ್ ಆಗ್ತಾ ಇದೆ ಅನ್ನೋದು ಪ್ರಶ್ನೆ ಸರ್. ಈಗ ಮೇಲ್ಮಟ್ಟ ಆಗ್ಬೇಕು. ಅದೇ ಪ್ರಶ್ನೆ ಇದೆ ಸರ್, ಯಾಕೆ ಲೇಟ್ ಆಗ್ತಾ ಇದೆ ಅಂತ ಸರ್. ನೀವು ಹೇಳೋದು ನಿಜ. ಅದು ಕೆಳಮಟ್ಟದಲ್ಲಿ ಚರ್ಚೆ ಇದೆ ಬಹಳಷ್ಟಿಂದ, ಮೇಲ್ಮಟ್ಟದಲ್ಲಿ ಆಗ್ಬೇಕು ಅಷ್ಟೇ. ಸರ್, ಇದಕ್ಕೆ ಹೈಕಮಾಂಡ್ ಹೇಳಿದ್ರೆ ಬಿಟ್ಕೊಡ್ಬೋದು. ಬಟ್ ಡಿ ಕೆ ಶಿವಕುಮಾರ್ ಅವರು ಇಲ್ಲ ನಾನೇ ಮುಂದುವರ್ತೀನಿ ಅನ್ನುವಂತ ಒಂದು ಹಠಮಾರಿಯ ಧೋರಣೆಯನ್ನ ಅವರು ಅನುಸರಿಸ್ತಿದ್ದಾರೆ. ಬಿಕಾಸ್ ಅವರವರ ಸ್ಟ್ರಾಟಜಿ ಪ್ರಕಾರ, ಅವರ ಇದ್ರ ಪ್ರಕಾರ ಅವರೇ ಮುಂದುವರೆದಿದ್ರೆ ಅಥವಾ ಅವರ ಆ ಒಂದು ಹಠನ ಮುಂದುವರಿಸಿದ್ರೆ ಹಠ ಪ್ರಶ್ನೆ ಅಲ್ಲಿ ಇದ್ರಲ್ಲ. ಹಠ ಕೆಲಸ ಮಾಡೋರು ಬರ್ಬೇಕಷ್ಟೇ. ಹಠ ನಾನೇ ಆಗ್ಬೇಕು ನೀನೇ ಆಗ್ಬೇಕು ನಮ್ಮ ವಾದ ಅಲ್ಲ. ಯಾರಾದ್ರೂ ಫುಲ್ ಟೈಮ್ ಅದಕ್ಕೆ ಸಮಯ ಕೊಡಬೇಕು, ಅಷ್ಟೇ ಡಿಮಾಂಡ್ ನಮ್ಮದು. ಅದನ್ನ ಬಿಟ್ಟರೆ ನಮ್ದೇನೇ ಇರಲಿ. ಇದ್ದವ್ರನ್ನು ಮುಂದುವರಲಿ ಅಥವಾ ಹೊಸ ಮಾಡ್ತಾರೆ ಅವ್ರು ಬಿಟ್ಟಿದ್ರು ವಿಚಾರ. 2028ಕ್ಕೆ ಮತ್ತೆ ಪಕ್ಷವನ್ನು ಅಧಿಕಾರ ತರಬೇಕು ಅಂತ ಆಲೋಚನೆ ಮಾಡಿದವರು ನೀವು ಈಗ ಅಧ್ಯಕ್ಷರಾಗಿ ಮುಖ್ಯಮಂತ್ರಿ ಆಗುವಂತ ಆಲೋಚನೆ ಮಾಡಿಲ್ವಾ ಸತೀಶ್ ಜಾರಕಿಹೊಳಿ ಅವರು? ಯಾವ್ದ್ರೆ ಅದೇ ಹೇಳಿದ್ರ ಅದೇ ಮುಂದಿನ ಕ್ಲೇಮ್ ಮಾಡೋ ಸಂಬಂಧ ಇದೆಲ್ಲ ಈಗ ತಯಾರಿಲ್ಲ. ಅಧ್ಯಕ್ಷರಾಗಿ ಸ್ವೀಕಾರ ಮಾಡುವ ಅಧ್ಯಕ್ಷರಾಗುವಂತ ಇಲ್ಲ, ಆ ಚರ್ಚೆ ಇನ್ನೂ ಪಕ್ಷ ಮೇಲ್ಮಟ್ಟದಲ್ಲಿ ಚರ್ಚೆ ಆಗಿಲ್ಲ. ಅಧ್ಯಕ್ಷ ಆಗ್ಬೇಕು, ಯಾರು ಆಗ್ಬೇಕು, ನೀವು ಆಗ್ತೀರಾ ಯಾರು ಕೇಳಿಲ್ಲ. ಕೇಳಿದಾಗೆಲ್ಲ ಸ್ಟಾರ್ಟ್ ಆಗೋದು ಯಾರು ಆಗ್ತೀರಾ ಯಾರಿಲ್ಲ ಅಂತ. ಮೊನ್ನೆ ಕೆಪಿಸಿಸಿ ಸಭೆಯಲ್ಲಿ ನೀವು ಕೂಡ ಇದ್ರಿ ಸರ್. ಯಾರು ಇರ್ಲಿ ಬಿಡ್ಲಿ ನಾನೇ ಅಧಿಕಾರಕ್ಕೆ ತರ್ತೇನೆ ಅನ್ನುವಂತ ಮಾತನ್ನ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು. ಓಪನ್ ಸಭೆ ಕಾರ್ಯಕರ್ತರು ನನ್ನ ಜೊತೆಗಿದ್ರೆ ನಾವು ಯಾರು ಇರ್ಲಿ ಬಿಡ್ಲಿ ನಾನ್ ತರ್ತೇನೆ ಅನ್ನುವಂತ. ಅಂದ್ರೆ 2028ರವರೆಗೂ ಅವರೇ ನಾಯಕತ್ವ ವಹಿಸ್ಕೋತಾರ ಅಂತ ಸರ್. ಅದು ನಮ್ಮ ಹೈಕಮಾಂಡ್ ಬಿಟ್ಟಂತ ವಿಚಾರ. ಅವ್ರು ಇರ್ಬೇಕಾ ಬೇರೆಯವ್ರು ಬರ್ಬೇಕಾ ಅಂತ ಅದು ಮೇಲ್ಮಟ್ಟದಲ್ಲಿ ಚರ್ಚೆ ಆಗಬೇಕು. ಸಂಘಟನೆ ವಿಚಾರದಲ್ಲಿ ಪ್ಲಸ್ ಮೈನಸ್ ಅಂತ ಹೇಳ್ತಾ ಇದ್ದೀನಿ. ಸದ್ಯದ ಪರಿಸ್ಥಿತಿಯಲ್ಲಿ ಏನ್ ಮೈನಸ್ ಇದೆ? ಇದ್ದೇ ಇರ್ತೈತಿ, ಮೈನಸ್ ಇರ್ತೈತಿ. ಪ್ಲಸ್ ಒಂದು ಸರ್ಕಾರ ನಡೆದಂದ್ರೆ ಏನು ಎಲ್ಲಾನು ಸರಿ ಇರೋದಿಲ್ಲ, ಎಲ್ಲಾನು ಕೆಟ್ಟಿರೋದಿಲ್ಲ. ಸೊ ಕೆಟ್ಟಿದ್ದನ್ನು ನಾವು ಸರಿ ಮಾಡಬೇಕು, ಒಳ್ಳೇದಿದ್ದು ಒಳ್ಳೆಯದು ಜಾಸ್ತಿ ಮಾಡಬೇಕು. ಸೊ ಅದನ್ನು ಮಾಡೋಕ್ಕಂತ ಸಲಹೆಗಳನ್ನು ಕೊಟ್ಟಿದ್ದೀವಿ. ಸಂಘಟನೆ ಕೆಲಸ ನಿಂತಿದೆ ಸಂಪೂರ್ಣವಾಗಿ. ಏನು ಸರ್ಕಾರ ಬಂದ ಸಂಘಟನೆ ಕಡಿಮೆ ಆಗಿದೆ. ಎಲ್ಲರೂ ನಾವೆಲ್ಲ ಮಂತ್ರಿಗಳಾದೀವಿ, ಮಂತ್ರಿಗೆ ಸೀಮಿತ ಆದೀವಿ. ಎಲ್ಲಿ ಹೋಗ್ತಾ ಇಲ್ಲ, ನಾವು ಪಕ್ಷ ಸಂಘಟನೆ ಮಾಡ್ತಾ ಇಲ್ಲ. ಎಲ್ಲರದು, ನಮ್ದು ಒಬ್ಬರದು ಎಲ್ಲ ಯಾರ್ದು ಅಲ್ಲ. ಎಲ್ಲರೂ ಮುಂಚೆ ಎಲ್ಲ ನಾವು ಆಕ್ಟಿವ್ ಆಗಿದ್ದೀವಿ ಪಕ್ಷದ ಸಂಘಟನೆಯಲ್ಲಿ. ನಾವೆಲ್ಲ ಮಂತ್ರಿ ಆದ್ಮೇಲೆ ಇಲಾಖೆ ಕೆಲಸ ಒತ್ತಡ, ಅದು ಜಿಲ್ಲಾ ಕೆಲಸ ಅಂತ ಸೊ ಎಲ್ಲರೂ ಬಿಜಿ ಆಗಿಬಿಟ್ಟಿದ್ವಿ. ಹಿಂಗಾಗಿ ಪಾರ್ಟಿಗೆ ಟೈಮ್ ಕೊಡೋರು ಬೇಕು ಅಷ್ಟೇ. ಈಗಲೂ ಕೂಡ 5 ಜನ ಕಾರ್ಯಾಧ್ಯಕ್ಷರು ಇದಾರಲ್ಲ ಸರ್, ಅವ್ರು ಕೆಲಸ ಮಾಡ್ತಿಲ್ವಾ ಸರ್? ಹಾಗಿದ್ರೆ ಮಾಡಬೇಕು. ಅವ್ರಿಗೂ ಮೇಲ್ಗಡೆ ಉಸ್ತುವಾರಿ ಅವರು ಬೇಕು, ಅವರೆಲ್ಲ ಟೀಮ್ ಮಾಡಬೇಕು. ಮಾಡ್ತಾರೆ, ಆದರೂ ಇನ್ನೂ ಹೆಚ್ಚಿನ ಪ್ರಮಾಣ ಆಗಬೇಕು. ಹಿಂದೆ ಹೆಂಗೆ 23ರಲ್ಲಿ ನಮ್ದು ಏನೋ ಸ್ಪೀಡ್ ಇತ್ತು, ಆದಿಲ್ಲ ಅನ್ನೋದು ಅಷ್ಟೇ ವಾದ. ನಮ್ಮ ಹಾಗೆ ಬೇರೆ ಬೇಕು. 23 ಬಿಫೋರ್ ಎಲೆಕ್ಷನ್ ಹಂಗೆ ಬೇಕಷ್ಟೇ.